ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಆಡಿಯೋ ಸಂಚಲನ ಮೂಡಿಸಿದೆ. ಡಿಕೆಶಿ ನೇತೃತ್ವದ ಸರ್ಕಾರದ ವಿರುದ್ಧ ಸಚಿವ ಸ್ಥಾನ ಮಾರಾಟ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹಾಗಿದ್ರೆ ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡ್ತಿರೋ ಆಡಿಯೋದಲ್ಲಿ ಏನಿದೆ? ಬಿಜೆಪಿ ಸಿಡಿಸಿದ ಬಾಂಬ್ ಏನು? ಬನ್ನಿ ನೋಡೋಣ. ಸಚಿವ ಸ್ಥಾನ ಮಾರಾಟ ಅಂತ ಬಿಜೆಪಿ ನಾಯಕರ ಬಾಂಬ್. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಆಡಿಯೋ ಸ್ಫೋಟ. ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಪಾಲಿಟಿಕ್ಸ್ ಶುರುವಾಗಿದೆ. ಹಲವರು ಸಚಿವ ಸ್ಥಾನ ಸಿಗಲಿಲ್ಲ ಅಂತ ಬಂಡಾಯದ ಬಾವುಟ ಹಾರಿಸಲು ಮುಂದಾಗಿದ್ದಾರೆ. ಇನ್ನು ಈ ಬಾರಿ ಕಾಸು ಕೊಟ್ಟವರಿಗೆ ಸಚಿವ ಸ್ಥಾನ ಸಿಕ್ಕಿದೆ, ಕಾಸು ಕೊಟ್ಟವರು ಸಚಿವರಾಗಿಲ್ಲ ಅಂತ ಆರ್ಪಿ ತಿಮ್ಮಾಪುರ್ ಹಾಗೂ ನಂಜಯ್ಯನ ಮಠ ಮಾತನಾಡಿದ್ದಾರೆ ಎಂಬ ಆಡಿಯೋ ಭಾರಿ ವೈರಲ್ ಆಗ್ತಿದೆ. ನಾಗೇಂದ್ರಗ ಅಲ್ರಿ ಕೇಸ್ ಐತೆ, ಇನ್ನೊಂದು ನಿರ್ದೋಷ ಇಲ್ಲ, ಬರೀ ಜಾಮೀನ್ ಐತೆ. ಹಂಗ್ರಿ ಇದನ್ನ ಏನಂತ ನಾವು ಪಾರ್ಟಿ ಏನಂತ ಎದುರಿಸೋಕ ನಾವು. ಇನ್ನು ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಬಿಜೆಪಿ ರಾಜಕೀಯ ಮೈದಾನಕ್ಕೆ ಇಳಿದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದೆ. ಅನರ್ಹರಿಗೆ ಪಟ್ಟ ಕಟ್ಟಿ ಅರ್ಹರಿಗೆ ಪಟ್ಟ ತಪ್ಪಿಸಿದ್ದಾರೆ. ಹೈಕಮಾಂಡ್ ಮ್ಯಾನೇಜ್ ಮಾಡಿದವರಿಗೆ ಪೇಮೆಂಟ್ ಕೊಟ್ಟವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ ಅಂತ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಇನ್ನು ನಾಗೇಂದ್ರ ಮೇಲೆ ಇಷ್ಟೆಲ್ಲ ಗಂಭೀರ ಆರೋಪಗಳಿದ್ರು ಸಚಿವ ಸ್ಥಾನ ಕೊಟ್ಟಿರುವುದರ ಹಿಂದೆ ಕ್ಯಾಶ್ ಕಲೆಕ್ಷನ್ ಪಾಲಿಟಿಕ್ಸ್ ನಡೆದಿದೆ ಅಂತ ಕಮಲ ಕಲಿಗಳು ಆರೋಪಿಸಿದ್ದಾರೆ. ನಾನು ಕೂಡ ಹಲವಾರು ಬಾರಿ ಹೇಳಿದ್ದೆ, ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗ್ತಾ ಇಲ್ಲ, ರೇಟ್ ಫಿಕ್ಸ್ ಆಗದೇನೆ ಡೇಟ್ ಫಿಕ್ಸ್ ಆಗ್ತಾ ಇಲ್ಲ. ಒಂದು ಪೇಮೆಂಟ್ ಕೋಟಾದಲ್ಲಾರು ಸಚಿವ ಸಂಪುಟಕ್ಕೆ ಸೇರಬೇಕು, ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾದಲ್ಲಾರು ಕೂಡ ಸಚಿವ ಸಂಪುಟಕ್ಕೆ ಸೇರಬೇಕು. ಇವೆರಡೇ ಕೋಟ ಇರೋದು, ಪೇಮೆಂಟ್ ಕೋಟ ಮತ್ತು ಮ್ಯಾನೇಜ್ಮೆಂಟ್ ಕೋಟ. ಇವು ಎರಡು ಬಿಟ್ಟರೆ ಮೂರನೇ ಕೋಟ ಯಾವುದು ಕೂಡ ಇಲ್ಲ. ಸೊ ಹಾಗಾಗಿ ಕೆಲವರು ಪೇಮೆಂಟ್ ಕೋಟಾದಲ್ಲಿ ಇವತ್ತು ಕ್ಯಾಬಿನೆಟ್ ಸೇರಿಕೊಂಡಿದ್ದಾರೆ, ಕೆಲವರು ಮ್ಯಾನೇಜ್ಮೆಂಟ್ ಕೋಟಾದಲ್ಲೂ ಕೂಡ ಕ್ಯಾಬಿನೆಟಲ್ಲಿ ಸೇರಿಕೊಂಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದ ನಂತರದಲ್ಲಿ ಮಾಜಿ ಸಚಿವರುಗಳು, ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರುಗಳ ಹೇಳಿಕೆಯನ್ನು ತಾವು ಮತ್ತೊಮ್ಮೆ ಗಮನಿಸಬೇಕಾಗ್ತದೆ. ಹಿರಿಯ ಶಾಸಕರಾಗಿರುವಂತಹ ತನ್ವೀರ್ ಸೇಠ್ ಅವರು ಹೇಳಿದ್ದಾರೆ, ಯಾರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ನಾಗೇಂದ್ರ ಅವ್ರಿಗೆ ಮತ್ತೆ ಅವನು ಎಲ್ಲರ ಹೆಸರು ಹೇಳ್ತೀನಿ ಅಂತ ಹೇಳ್ಬಿಟ್ಟಿದ್ನಂತೆ, ಅದಕ್ಕೆ ಎದುರಿ ಕೊಟ್ಟಿದ್ದಾರೆ ಅಂತ ಒಬ್ಬರು. ಇನ್ನೊಬ್ಬರು ಇದಕ್ಕಿಂತ ಹೆಚ್ಚು ಹಣ ನನ್ನ ಮರ್ಯಾದೆ ಪ್ರಶ್ನೆ ಅಂತೇಳಿ ಹೆಚ್ಚು ಹಣ ಕೊಟ್ಟರು, ಅದಕ್ಕೆ ಕೊಟ್ಟಿದ್ದಾರೆ ಅಂತ ಮತ್ತೊಬ್ಬರು. ಹೀಗೆ ಅನೇಕರು ಒಬ್ಬೊಬ್ಬರದೂ ಈಗ ಹೊರಗೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಅಂದರೆ ಒಟ್ಟಾರೆ ಈ ಒಂದು ಮಿನಿಸ್ಟ್ರಿಯಲ್ ಪೋಸ್ಟ್ಗಳನ್ನು ಹರಾಜಿಗಿಟ್ಟಿದ್ರು ಅಂತ ನಾವೇನು ಹೇಳಿದ್ವಿ ಅದು ಈಗ ಹೆಚ್ಚು ಕಡಿಮೆ ಸಾಬೀತಾಗಿದೆ. ಇನ್ನು ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ಪ್ರತಿಕ್ರಿಯೆ ನೀಡಿದ ಮಾಜಿ ಸಚಿವ ತಿಮ್ಮಾಪುರ್, ಆ ಆಡಿಯೋ ನನ್ನದಲ್ಲ, ಇದನ್ನ ಯಾರೋ ಸೃಷ್ಟಿ ಮಾಡಿದ್ದಾರೆ, ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೆ ವ್ಯತಿರಿಕ್ತವಾದ ಹೇಳಿಕೆ ನಂಜಯ್ಯ ಮಠ್ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಮಿಸ್ ಆಗಿದ್ರಿಂದ ಗೆಳೆಯನಾಗಿ ಅವರ ಜೊತೆ ಮಾತನಾಡಿದ್ದೇನೆ ಎಂದು ಒಪ್ಪಿಕೊಂಡಿದ್ದಾರೆ. ಸುಖ ಸುಮ್ಮನೆ ಈಗ ನೋಡಿ, ನಾನೇನು ಮಾತಾಡಲಿಲ್ಲ. ತಿಮ್ಮಾಪುರು ಹೈಕಮಾಂಡ್ ಮಾತಾಡಿ ಹಂಗಂದ್ರು, ಇದೇ ನನ್ನ ಮಾತೇನಾದ್ರು ಅವ್ರು ಯಾವ್ಯಾವ ಕಟ್ಟೆರೆ ಇಟ್ಕೊಂಡು ನಮ್ಮನ್ನ ಬೇಡ ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಪ್ಪಿದ್ದಾರೆ. ತಿಮ್ಮಾಪುರ ನಾನು ಫಸ್ಟ್ ಅದನ್ನೇ ಹೇಳಿದ್ನಲ್ಲ, ನಾನು ಈಗ ಅದರಲ್ಲಿ ಕೆಲವು ವಿಷಯ ಸತ್ಯ, ಕೆಲವು ವಿಷಯಗಳನ್ನ ಏನಾರು ನಿಮ್ಮ ಹ್ಯಾಕು ಪ್ಯಾಕು ಅಂತ ಏನೇನೋ ಟೆಕ್ನಾಲಜಿ ಅವೆಲ್ಲ ಕೂಡಿಸಿದ್ರೆಲ್ಲ ಗೊತ್ತಿಲ್ಲ. ವಿಜಯಾನಂದ ಕಾಶ್ಯಪ್ನವರು ನನ್ನ ಗೆಳೆಯನ ಮಗ, ನಮ್ಮ ಶಾಸಕ. ಯಾಕೆ ಗೊತ್ತಾ, ನಾನು ಆ ಮತಕ್ಷೇತ್ರದವನು. ಇನ್ನು ಆಡಿಯೋ ವೈರಲ್ ಆದ ಬೆನ್ನಲ್ಲೇ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಪಕ್ಷದ ಶಿಸ್ತು ಮೀರಿ ನಡೆದ ನಾಯಕರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತೆಯೂ ಸೂಚಿಸಿದ್ದಾರೆ. ಮುಂದೆ ಏನು ಕ್ರಮ ಆಗುತ್ತೆ ಅನ್ನೋದೇ ಕುತೂಹಲವಾಗಿದೆ. ಮಾರುತಿ ಪಾವಗಡ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.